ಸೂರ್ಯನ ಬೆಳಕಿಗೆ ನಾಚ್ಕೊಳ್ಳದೆ ಇದ್ರೆ ಯಾವ ಮಗ್ಗು ಹೂ ಆಗ್ತಾ ಇರ್ಲಿಲ್ಲ. ಕಾವು ಕೊಡೋದಕ್ಕೆ ಕೋಳಿ ನಾಚ್ಕೊಂಡಿದ್ರೆ ಯಾವ ಮೊಟ್ಟೆನೂ ಮರಿಯಾಗ್ತಾ ಇರ್ಲಿಲ್ಲ. ಆದ್ರೆ ಗಂಡ ಹೆಂಡತಿ ನಾಚ್ಕೊಳ್ಳದೆ ಇದ್ದಿದ್ರೆ ಈ ಸೃಷ್ಟಿನಲ್ಲಿ ಮಕ್ಕಳೇ ಇರ್ತಾ ಇರ್ಲಿಲ್ಲ. ಆದ್ರೂ ನಾಚಿಕೆಗೆ ಒಂದು ಲಿಮಿಟ್ ಇರ್ಬೇಕಲ್ವಾ? ಇಲ್ಲಿ ಇಡೀ ಫ್ಯಾಮಿಲಿ ಮಾತ್ಗೂ ನಾಚ್ಕೊಳತ್ತೀರಿ. ಹೀಗಾದ್ರೆ ಮಾತಾಡೋದು ಹೇಗೆ ಹೇಗೆ ನೋಡಿ. ಮಂಜ, ಸಾಂಗು ಡ್ಯಾನ್ಸ್ ಎರಡು ಒಂದೇ ತರ ಇದೆ, ಎರಡು ಅರ್ಥ ಆಗ್ಲಿಲ್ಲ. ಅರ್ಥ ಆಗಲ್ಲ ಮಂಜ ಯಾರಿಗೂ ಅಲ್ಲ. ಇದೇನ್ ಇಷ್ಟೊಂದು ಚೈಲಾಗ ಬಂದ್ ಮಾಪಾಗ್ತಾನೆ ಅಂತ ನೋಡ್ತಾ ಇದೀರಾ? ಏನ್ ಮಾಡೋಣ, ಹೆಣ್ಮಕ್ಳು ಇಲ್ದಿರೋ ಫ್ಯಾಮಿಲಿ ನಮ್ದು. ಅದಕ್ಕೇನೆ ನನ್ನ ವಯಸ್ಸಲ್ಲಿರೋ ಈಗಿನ ಕಾಲದ ಹುಡುಗರು ಬರೇ ಪಬ್ಬು ಹುಡುಗಿಯರು ಶೋಕಿ ಅಂತ ಸುತ್ತಾಡ್ತಾರೆ. ಆದ್ರೆ ನಾನಂತ ಕೆಟ್ಟ ವ್ಯಕ್ತಿ ಅಲ್ಲ, ಬಹಳ ಒಳ್ಳೆಯವನು. ಈ 21ನೇ ಶತಮಾನದಲ್ಲಿ ನಂತರ ಇರೋ ಹುಡುಗ ಇರಕ್ ಸಾಧ್ಯನೇ ಇಲ್ಲ. ನನ್ನ ಕೆಲ್ಸ ನಾನೇ ಮಾಡ್ಕತೀನಿ, ನನ್ನ ಬಟ್ಟೆ ನಾನೇ ಒಗಿತೀನಿ. ಅಷ್ಟೇ ಅಲ್ಲ, ನನ್ ಸೆಲ್ಫಿ ನಾನೇ ಹೊಡ್ಕತೀನಿ. ಎಷ್ಟು ಅಂತ ನಾನ್ ಸೆಲ್ಫಿ ಹೊಡ್ಕೊಳ್ಳಿ, ಜೊತೆಲಿ ಹುಡುಗಿ ಬೇಕಲ್ವಾ? ಹೌದು. ಇಷ್ಟು ಸಾಲದು ಅಂತ ನನ್ಗೊಬ್ಬ ತಾತ ಇದ್ದಾನೆ ಮೇಡಮ್, ಅವನಿಗೂ ನಾನೇ ತೊಳಿಬೇಕು, ಬಳಿಬೇಕು, ಸಾರಿಸ್ಬೇಕು. ಇಷ್ಟೊಂದು ಕೆಮ್ತಾ ಇದೆಯಲ್ಲ, ಡಾಕ್ಟರ್ ಹತ್ರ ಹೋಗಿದ್ದ? ಏನಂದ್ರು ಡಾಕ್ಟ್ರು? ಡಾಕ್ಟ್ರು 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 ಇನ್ನು ಸ್ವಲ್ಪ ದಿನದಲ್ಲೇ ಲಂಡನ್ಗೆ ಹೋಗಿ ಬಂದಾರಂತೆ. ಅಯ್ಯೋ ನಿಧಾನ. ಮತ್ತೇನಂದ್ರ? 70 ವರ್ಷ ಮಾತ್ರ ಬದುಕ್ತೀನಿ ಅಂದ್ರಪ್ಪ. ಅಯ್ಯೋ ರಾಮ, ನಮ್ ತಾತಂಗೆ ಈಗ 69 ವರ್ಷ. ಹಂಗಾರೆ ಬದುಕಿರೋದು ಇನ್ನೊಂದೇ ವರ್ಷ ತಾತ? ಹಂಗಲ್ಲ ಕಣಪ್ಪ, ಇನ್ಮೇಲೆ 70 ವರ್ಷ ಬದುಕ್ತೀನಿ ಅಂತ. ಅಯ್ಯೋ ನಿಧಾನ. BP ಏನಾದ್ರು ಇದೆಯಾ ತಾತ? ಇಲ್ಲ ಕಣಪ್ಪ. ಶುಗರ್? ಇಲ್ಲ ಕಣಪ್ಪ. ಅಯ್ಯೋ, ಮತ್ತೆ ಇಷ್ಟೊಂದು ಕೆಮ್ತಾ ಇದೆಯಲ್ಲ ತಾತ? ಬ್ಲಡ್ ಕ್ಯಾನ್ಸರ್ ಅಂತೆ. ಬ್ಲಡ್ ಕ್ಯಾನ್ಸರ್ ಈಗಲ್ವಂತೆ, ಮುಂದಕ್ಕೆ ಬರ್ಬೋದಂತೆ. ಮತ್ತೆ ಈಗ ಯಾಕೆ ಕೆಮ್ತಾ ಇದೆಯಾ? ಅವಾಗ ಬಂದ್ರೆ ಕೆಮ್ಮಕ್ ಆಗಲ್ವಲ್ಲ, ಅತ್ತಿಗೆ ಕೆಮ್ಮಕತ್ತವನಿ. ನೀರ್ ತರ್ತೀನಿ. ಅಯ್ಯೋ ಬಾರೋ ಬೇಗ. ಎಲ್ಲೋ ಸಪ್ಪನು ನೀರ್ ತರಕ್ ಹೋಗೋಣ ನಂಜಲ್ಲಿ ಪಾವುಗಡ. ನಮ್ ತಾತನ ಹೆಸರು ಡಿ ರಾಜ್ ಅಂತ ಮೇಡಮ್. ಕೆಮ್ಮಿ ಕೆ ರಾಜ ಆಗ್ಬಿಟ್ಟವ್ನೆ. ಕೆ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಕೆಮ್ಮ ರಾಜ ಅಂತ. ಅಯ್ಯೋ, ಕುಡಿಯಕ್ ಮುಂಚೆ ನಂಗೊಂದ್ ಸಣ್ಣದ ಆಸೆ ಐತೆ, ಈಡೇರಿಸ್ತೀನಪ್ಪ. ಏನ್ ಹೇಳ್ತತ? ಹೆಂಗಿದ್ರು ಮನೇಲಿ ಅಜ್ಜಿ ಇಲ್ವಲ್ಲ. ಒಟ್ಟಾಗ ಅನ್ನ ತಿಂತೀಯ? ಹೋಗಿ ಈ ವಯಸ್ಸಲ್ಲಿರೋ ನಾನೇ ಸುಮ್ನೆ ಇದ್ದೀನಿ. ಅಯ್ಯೋ, ದಂಗಲ್ಲ ಕಣ ಮಗ. ಮತ್ತೆ ಈ ಮನೆಗೆ ಒಂದ್ ಹೆಣ್ತಿಕ್ಕಿಲ್ವಾ? ಇಲ್ವಲ್ಲಪ್ಪ. ಏನ್ ಇದ್ದಾಳೆ. ಯಾರ ಸೆಟಪ್ ಗಿಟಪ್ ಬಿಟ್ಟಿದ್ಯ ಹಂಗೆ? ಹಂಗಲ್ಲ ಕಣೋ, ನಿನಗೆ ಒಬ್ಳು ಅತ್ತೆ ಇದ್ದಾಳೆ. ನನಗ ಅತ್ತೆ ಇದ್ದಾಳ? ನೀನು ರನ್ನ ಸಿನಿಮಾದಲ್ಲಿರೋ ಸುದೀಪ್ ತರ ನಾನು. ಹೋಗು ನಿಮ್ಮ ಅತ್ತೆ ಕರ್ಕಬ. ಆಕಾಶದಂತೆ ಭೂಮಿಗಿಳಿದೆಲೆಂದು ಛಲ ತೊಟ್ಟ ಜಗಾದೆ ಕವೀರ ಭಗೀರಥನುಗಿವನು. ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. ತಾತ, ಅದು ಅಡ್ರೆಸ್. ಓ ನಿಧಾನ. ತಾಬಾ, ಇಲ್ಲೇ ನಾಯಂಡಹಳ್ಳಿ ಸಿಗ್ನಲ್ ಹತ್ರ. ನಾಯಂಡಹಳ್ಳಿ ಸಿಗ್ನಲ್ ನಿಂತಿರ್ತಲೆ, ಹೋಗಿ ಕರ್ಕೊಂಡ್ ಬಂದ್ಬಿಡು. ತಾತ, ನಾಯಂಡಹಳ್ಳಿ ಸಿಗ್ನಲ್ ಅಲ್ಲಿ ಒಂದು ಪಕ್ಕದಾಗ ರೋಡ್ ಅದೇ, ಆ ಕೊನೆ ಮನೇಲೆ ಅವಳಿರೋದು. ಸರಿ ಮಗ ತಾತ, ನಿಂಗೆ ಇನ್ನೊಂದು ವಿಷಯ ಹೇಳೋದ್ ಮಾಡ್ತಿದ್ದೆ ಕಣಪ್ಪ. ಏನ್ ತಾತ? ನಿಮ್ಮ ಅತ್ತೆ ತುಂಬಾ ನಾಚಿಕೆ ಸ್ವಭಾವ ಕಣಪ್ಪ. ಹೆಂಗಸ್ರ ಅಂದ್ಮೇಲೆ ನಾಚ್ಕತಾರೆ, ಅದ್ರಲ್ಲಿ ಏನಿದೆ? ಕರ್ಕೊಂಡ್ ಅಯ್ಯೋ, ಅದ್ ಅಂತಿಂತ ನಾಚಿಕೆ ಅಲ್ಲ, ವಿಪರೀತ ನಾಚಿಕೆ. ಅದು ಅಲ್ದೆ ಅವನ್ ಮಗನ್ಗೆ, ಅವನ್ ಗಂಡನ್ಗೆ, ಇಡೀ ಫ್ಯಾಮಿಲಿ ಪೂರ್ತ ಬರೀ ನಾಚಿಕೆ. ಅಯ್ಯೋ, ನಾಚಿಕೆ ಇರ್ಲಿ, ಕರ್ಕ ಬರ್ತೀರಿ ಅಂದಾಗೆ ನಮ್ಮ ಅತ್ತೆ ಅಂತ ಹೆಂಗ್ ಗುರ್ತಿರ್ಲಿ? ಕೈಯಲ್ಲಿ ಅತ್ತೆ ಅಂತ ಮಚ್ಚಾಕ್ಸ್ಕೊಂತ ಕರ್ಕಬಾ. ಅತ್ತೆ ಅಂತ? ಸರಿ ತಾತ. ನಾ ಅತ್ತೆನ ಕರ್ಕ ಬರೋವರೆಗೂ ಸಾಯಲ್ಲ ಅಂತ ನನಗೆ ಮಾತು ಕೊಡ್ತಾತ. ಸರಿ ತಾತ. ಅಯ್ಯೋ, ನಾನು ಇಷ್ಟೊಂದು ಜನಗಳ ಮಧ್ಯೆ ಕುಣಿದು ಬಿಟ್ನ. ನಂಗೆ ನಾಚಿಕೆ ಆಗ್ತಿದೆ. ನೀವ್ ಹಂಗ್ ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನೀವು ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಪೈಲ್ವಾನ ನಾಚಿಕೆ ಆಗಲ್ಲ. ಮಗನೇ ನಿಮ್ಮಮ್ಮ ಎಲ್ಲ? ನಾಚಿಕೆ ಆಗುತ್ತೆ. ಪ್ಲೀಸ್ ಹೇಳೋ, ನಿಮ್ಮಮ್ಮ ಎಲ್ಲ?
ನಮ್ಮಮ್ಮ ಅಮ್ಮ ಅಯ್ಯಪ್ಪ ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಪೇಪರ್ ಓದ್ತಾ ಇದ್ದೀನಿ. ಪೇಪರ್ ಅಲ್ಲಿ ಏನ್ ವಿಶೇಷ? ಲಾರಿ ಗುದ್ದಿ 3 ಸಾವು. ಅಯ್ಯೋ ಇನ್ನೇನು ವಿಶೇಷ? ಪಕ್ಕದ ಮನೆಯಲ್ಲಿ ಕಳ್ಳರು ನುಗ್ಗಿದಾರಂತೆ. ನಮ್ಮನೆಗೆ ಯಾವಾಗ ಬರ್ತಾರೋ ಏನೋ. ಸರಿ ಬನ್ನಿ ಕುತ್ಕೊಳ್ಳಿ. ಇನ್ನು ಏನಕ್ಕೆ ಆಫೀಸಿಗೆ ಹೋಗಿಲ್ಲ? ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೆಲಸದಿಂದ ತೆಗ್ದಾಕ್ಬಿಟ್ರು. ಅಂತದ್ದೇನ್ ಮಾಡಿದ್ರಿ? ಎದುರುಗಡೆ ಒಬ್ಳು ಹುಡುಗಿ ಇದ್ಲು, ಲೈನ್ ಹೊಡಿತಾ ಇದ್ದೆ. ಮನೇಲಿ ನಾನೇ ಇರ್ಲಿಲ್ವಾ? ಮನೇಲಿ ಊಟ ಇರುತ್ತೆ ಅಂತ ಹೋಟ್ಲ್ ಊಟ ತಿಂದೇ ಇರಕ್ಕಾಗುತ್ತಾ? ಹೌದಲ್ವಾ? ಎಲ್ಲಿಗೆ ಹೋಗ್ತಿದೀಯಾ? ಹೋಟ್ಲ್ ಊಟ ತಿನ್ನಕ್ಕೆ. ನಾ ಸುಮ್ನೆ ತಮಾಷೆ ಮಾಡ್ದೆ. ಯಾರೋ ಬಾಗ್ಲು ಬಡಿತಿದೆ. ಹೋಗಿ ಬಾಗಿಲು ತೆಗಿಯ. ನೀವೇ ಹೋಗ್ತಾಗಿರಿ. ನೀವು ಹೋಗ್ತಾಗಿ. ನೀವೇ ಹೋಗ್ತಾಗಿ. ನೀನೇ ಹೋಗ್ತಾಗಿ. ಯಾರೋ ಒಬ್ರು ತೆಗಿರಿ ಬೇಗ. ಎಲ್ಲೆಲ್ಲ ಕೈ ಹಾಕ್ತಾಳೆ. ಅಲ್ಲಿ ಹೋಗಿ ಬಾಗ್ಲು ಮುಟ್ಟಕ್ಕೂ ನಾಚಿಕೆ ಆಗುತ್ತೆ. ಏನಾಯ್ತೆ? ನಂಗೆ ಪರಪುರುಷನ್ ಕಂಡ್ರೆ ನಾಚಿಕೆ ಆಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಹಲೋ. ಅಯ್ಯೋ ರಾಮ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ನಾಚಿಕೆ ಆಗುತ್ತೆ, ತುಂಬಾ ನಾಚಿಕೆ ಆಗುತ್ತೆ. ಹಲೋ ಮೇಡಮ್. ಅಯ್ಯೋ ರಾಮ, ನಾಚಿಕೆ ಅಂತ ಕೇಳಿದ್ದೆ, ಇಷ್ಟೊಂದು ನಾಚಿಕೆ. ನಾಚಿಕೆಯಾಗತ್ತೆ, ನಂಗೆ ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ಹಲೋ ಹಲೋ ಹಲೋ. ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆಯಾಗತ್ತೆ, ನಂಗೆ ನಾಚಿಕೆಯಾಗತ್ತೆ. ಹಲೋ, ಯಾರು ನೀವು? ನಾನು ನಿಮ್ಮ ಅಳಿಯ. ಅಲ್ಲ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ, ನಿಮಿಷ ಬನ್ನಿ, ಮಾತಾಡ್ಬೇಕು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಾಚಿಕೆ ಆಗತ್ತೆ ನಂಗೆ. ಬನ್ನಿ ಬನ್ನಿ, ನಾನು ಮಾತಾಡ್ಬೇಕು. ಬನ್ನಿ. ಅಯ್ಯೋ ರಾಮ್, ಇದ್ಯಾವ ಸೀಮೆ ನಾಚಿಕೆನೋ. ನಮ್ಮ ಅಣ್ಣ ಹೇಗಿದಾರಪ್ಪ? ನಿಮ್ಮ ಅಣ್ಣ ಗೋಡೆಲ್ ನೇತಾಡ್ತಾವ್ನೆ. ಯಾವಾಗ ಇಳಿತಾರೆ? ಅಯ್ಯೋ, ಗೋಡೆಲ್ ನೇತಾವ ಅಂದ್ರೆ ಸತ್ತೋಗಿದ್ದಾನೆ, ಪ್ರೇಮಕ್ಕೆ ಗೋಡೆಲ್ ಹಂಚಿದೀವಿ ಅಂದೆ. ನಮ್ಮ ಅಣ್ಣ ಸತ್ತೋಗಿದ್ದಾರೆ. ಸತ್ತೋಗಿದಾರ ಅಂದ್ರೆ ಈಗ ನಾಚ್ಕತ್ತವ್ರಲ್ಲ ಇವರು. ಹೆಂಗ್ ಸತ್ತೋದ್ನಪ್ಪ? ಅದು ಮದುವೆ ಆಗಿಲ್ಲ ಅಂತ ಕೊರ್ಗಿ 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 ಸತ್ತೋಗ್ಬಿಟ್ಟ. ನಮ್ಮ ಅಣ್ಣಂಗ್ ಮದ್ವೆ ಆಗಿಲ್ಲ ಅಂದ್ರೆ ನೀನ್ ಹೆಂಗ್ ಹುಟ್ಟಿದೆ? ಅಯ್ಯೋ ರಾಮ, ನನಗ್ ಮದ್ವೆ ಆಗಿಲ್ಲ ಅಂತ ಅವ್ನ್ ಸತ್ತೋದ. ನಿಂಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ ಬಿಡು. ಅತ್ತೆ ಹಿಂಗೆ ಮಾತಾಡ್ಕೊಂಡಿರ್ತಾರ, ಒಂದ್ ಟೀಗಿ ತರ್ತೀರಾ? ಏನ್ರಿ ಹಳ್ಳಿ ಅಂದ್ರೆ ಟೀ ಕೊಡ್ಬೇಕಂತ ಕೊಡ್ಲಾ? ಕೊಡು ಕೊಡು. ನಾಚಿಕೆ ಆಗುತ್ತೆ.
ಅಳಿ ಅಂದ್ರೆ ಅಯ್ಯೋ ಟೀ ತಗೊಳ್ಳಿ, ಅಯ್ಯೋ ಟೀ ಕುಡೀರಿ. ಅಯ್ಯ ಬನ್ನಿ ಬನ್ನಿ ಬನ್ನಿ, ಟೀ ಕೊಟ್ಟಿದ್ದೀರಲ್ಲ. ಅಯ್ಯೋ ಹೊಡ್ದೋಗ್ಬಿಡ್ತು. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ, ಚೆಲ್ಲಿದ್ದು ಕುಡಿದು ನಮಗೆ ರೂಢಿ ಇದೆ. ಸರಿ. ಅಯ್ಯೋ ಹೆಸರು ಕೇಳದೆ ಬರ್ತ್ಬಿಟ್ಟೆ ನಮ್ಮ ಅತ್ತೆನ. ಅತ್ತೆ ನಿಮ್ಮ ಹೆಸರೇನು? ಹೆಸರು ಕೇಳ್ತಿದ್ದಾನೆ. ಅಲ್ಲ ಮಾವ, ನೀವಾದ್ರು ನಾಚಿಕೆ ಆಗುತ್ತೆ. ಯಾವ ಸೀಮೆಣ್ಣೆ ಹಾಕಿ ನನಗಂತೂ ಗೊತ್ತಿಲ್ಲ. ಅತ್ತೆ ನಾಚಿಕೆಯಾಗತ್ತೆ, ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ಅತ್ತೆ ಅಲ್ಲೋಡಿ ಅಲ್ಲೋಡಿ ಅಲ್ಲಿ. ಹಲೋ ಅತ್ತೆ, ಯಾಕೆ ಇಷ್ಟೊಂದು ನಾಚ್ಕತ್ತ ಇದ್ರ? ಹಲೋ, ಹೌದಾ? ನಿಜವಾಗ್ಲೂನಾ? ಅಯ್ಯೋ ರಾಮ, ನಮ್ ತಾತ ಸತ್ತೋಗ್ಬಿಟ್ಟ. ಏನ್ರಿ, ನಮ್ಮಪ್ಪ ಸತ್ತೋಗ್ಬಿಟ್ರಂತೆ. ಸತ್ತೋಗ್ಬಿಟ್ಟ ಅಂದ್ರೆ ಹಿಂಗೆ? ಏನ್ ಸತ್ತೋದ್ರಪ್ಪ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ನಮ್ ತಾತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ನಾಚ್ಕತಿಯ ನಾಚ್ಕತಿಯ? ಛೀ, ಸುಮ್ನಿರಪ್ಪ. ನಿಧಾನ. ಅಲ್ಲ ಮಾವ, ನಮ್ ತಾತ ಹಾರ್ಟ್ ಅಟ್ಯಾಕ್ ಆಗಿ. ಅಯ್ಯೋ, ಹೋಗಲೇ, ನಿಮ್ಮ ಹತ್ರ ಯಾವನ ಇರ್ತಾನ, ಹೋಗ. ನಾಚಿಕೆ ಅಂತ ನಾಚಿಕೆ. ನಿಮ್ಮಪ್ಪ ಸತ್ತೋದ್ರಂತೆ, ನೀನೇ ಪಿಂಡ ಬಿಡ್ಬೇಕು. ಹೋಗ್ರಿ, ನಂಗೆ ಪಿಂಡ ಬಿಡಕ್ ನಾಚಿಕೆ ಆಗುತ್ತೆ. ಅಲ್ಲ ಯಾವ ಅಲ್ಲ, ನಿಮ್ಮಿಬ್ಬರಿಗೆ ನಾಚಿಕೆ ಇಲ್ಲ. ಇದು ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಹೇಳಿ ಸರ್. ಕಾಮೆಂಟ್ಸ್ ಹೇಳಕ್ ನಾಚಿಕೆ ಆಗುತ್ತೆ ನನಗೆ, ನಾನೇನು ಹೇಳಲ್ಲ. ಅಯ್ಯೋ, ನನಗೆ ಹೇಳಕ್ಕಾಗಲ್ಲ. ಅದು ಅಯ್ಯೋ ನಾಚಿಕೆ. ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ಇಡೀ ಫ್ಯಾಮಿಲಿಗೆ ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಆಕ್ಚುಲಿ ಡಾಕ್ಟರ್ ನೋಡ್ಕೋಬೇಕ್ರ ನೀವು. ಆಕ್ಚುಲಿ ಪರ್ಫಾರ್ಮೆನ್ಸ್ ವೈಸ್ ಐ ಥಿಂಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ರಚ್ಚು, ಆ ನಾಚಿಕೆ ಚೆನ್ನಾಗಿತ್ತು ನೋಡಕ್ಕೆ. ಪಾಪ ನಮ್ ರಾಘು ಸಾಕಾದಾಗ ಮಾಡ್ದ. ರಾಘು ನಿಜ ಹೇಳ್ತೀನಿ ಮಗ, ನಾಚಿಕೆ ಮಾಡ್ಕೊಳ್ಳೋದು ಏನೇ ಅಂದ್ರೆ ಲೈಕ್ ನವರಸಗಳಿದೆಯಲ್ಲ, ಅದು ನೀನ್ ಒಬ್ನ ಕೈಲೇ ಕಾಣೋದು ತೋರ್ಸಕ್ ಸಾಧ್ಯ. ಥ್ಯಾಂಕ್ ಯು ಮ್ಯಾಮ್. ಏನೋ ಒಂಥರ ಮಜಾ ಕೊಡ್ತು ನಿಮ್ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟಲ್ಲಿ ತುಂಬಾ ನಾಚ್ಕೊಂಡು ತುಂಬಾನೇ ಎಂಟರ್ಟೈನ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ನ ಮುಗಿಸೋದಕ್ಕಿಂತ ಮುಂಚೆ ಈ ಮಜಾ ಭಾರತದ ಮಹಾನ್ ನಿರೂಪಕ ನಿರಂಜನ್ ದೇಶಪಾಂಡೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಏನಿಲ್ಲ, ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸಿ ಯು, ಲವ್ ಯು.